ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಈ ವಿಡಿಯೋ ಸ್ಪೆಷಲಿ ಫಾರ್ ಗರ್ಲ್ಸ್. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದರೆ ನಿಮ್ಮದು ಒನ್ ಪೀಸ್ ಕಲೆಕ್ಷನ್ ಮತ್ತು ಫ್ರಾಕ್ ತುಂಬ ಹಾಕ್ತೀರಾ ಅಲ್ವಾ ನೀವು ವಿಡಿಯೋ ಮಾಡಿ ಅಂತ. ಮತ್ತು ನಿಮ್ಮದು ಒನ್ ಪೀಸ್ ತುಂಬ ಚೆನ್ನಾಗಿರುತ್ತೆ, ಎಲ್ಲಿ ಬೈ ಮಾಡ್ತೀರಾ ಏನು, ಮತ್ತು ಫೋಟೋಶೂಟ್ ಒಂದು ಸಲ ಫೋಟೋಶೂಟ್ದು ಅಪ್ಲೋಡ್ ಮಾಡಿದಾಗ ಕೇಳಿದ್ರಿ. ನಾನು ಅವಾಗ ರಿಪ್ಲೈ ಮಾಡಿರಲಿಲ್ಲ. ಸೊ ಒಂದು ವಿಡಿಯೋ ಮಾಡಿಬಿಡೋಣ ಈಗ. ಸೊ ರೀಸೆಂಟಾಗಿನೂ ಒಂದು 3 to 4 ಮೆಂಬರ್ಸ್ 3 to 4 ಗರ್ಲ್ಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದರು, ಅಕ್ಕ ಪ್ಲೀಸ್ ಒನ್ ಪೀಸ್ದು ಲಿಂಕ್ ಶೇರ್ ಮಾಡಿ, ಎಲ್ಲಿ ಪರ್ಚೇಸ್ ಮಾಡ್ತೀರಾ ನೀವು ಅಂತ. ಸೊ ಐ ಥಾಟ್ ಇನ್ನೇನು ವೀಡಿಯೋ ಮಾಡಿಬಿಡೋಣ. ಒಬ್ಬರು ಇಬ್ಬರಿಗಿಂತ ಎಷ್ಟು ಜನ ನನ್ನ ವೀಡಿಯೋ ನೋಡ್ತಾರೆ ಅಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿತೌಟ್ ಫರ್ದರ್ ಎನಿ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಓಕೆ, ಒಂದಿಷ್ಟು ಅಂದರೆ ಎಲ್ಲದನ್ನೂ ಇಟ್ಕೊಂಡಿಲ್ಲ ನಾನು. ನನಗೆ ಯಾವ್ದಾದ್ರು ಫೇವ್ರೇಟ್ ಮತ್ತು ನನಗೆ ಕಾಟನ್ದು ಸಿಂಗಲ್ ಪೀಸಸ್ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಅದನ್ನು ಆಲ್ರೆಡಿ ನಾನು ಆಜಿಯೋ ಕಲೆಕ್ಷನ್ಸಲ್ಲೇ ನಾನು ತೋರಿಸಿದ್ದೀನಿ ಅಂತ ಅನಿಸುತ್ತೆ. ಇನ್ನೂ ಇದೆ ಅದು. ಎಲ್ಲದನ್ನೂ ಇಟ್ಕೊಂಡ್ರೆ ಫುಲ್ ಲೆಂತಿ ಆಗುತ್ತೆ ಅಂತ ನನ್ನ ಫೇವ್ರೇಟ್ ಯಾವುದಾದಿದೆ. ಮತ್ತು ಇನ್ನೊಂದು ತುಂಬ ಸ್ವಲ್ಪ ಎಲಿಗೆಂಟ್ ಲುಕ್ ಇರೋದು, ತುಂಬ ಪ್ಲೈನ್ ಅಂತ ಅಲ್ಲ, ತುಂಬ ಜನಕ್ಕೆ ಇಷ್ಟ ಆಗೋಲ್ಲ. ಯೂಶ್ವಲಾಗಿ ನನಗೆ ಇಷ್ಟ ಆಗುತ್ತೆ ಪ್ಲೈನ್. ಸೊ ಎಲ್ಲರಿಗೂ ಇಷ್ಟ ಆಗೋಲ್ಲ ಅನ್ನೋ ರೀಸನ್ಗೆ ಯಾವುದು ತುಂಬ ಚೆನ್ನಾಗಿದೆ, ಯಾವುದು ಫೋಟೋಸ್ಗೆಲ್ಲ ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ, ಆ ಥರದ್ದನ್ನು ನಾನು ಚೂಸ್ ಮಾಡಿದ್ದೀನಿ. ಇಲ್ಲಿ ಇಟ್ಕೊಂಡಿದ್ದೀನಿ ಒಂದಿಷ್ಟು ಡ್ರೆಸ್ಸಸ್ನ, ಎಲ್ಲ ಕಲರ್ಫುಲ್ಲಾಗಿದೆ. ಯಾವಾಗಲೂ ಬ್ಲ್ಯಾಕೇ ಟ್ರೈ ಮಾಡ್ತೀನಿ ಅಂತ, ಕಲರ್ಫುಲ್ಲಾಗಿರಲಿ ಅಂತ ಈ ಸಲ ಕಲರ್ಫುಲ್ ಡ್ರೆಸ್ಸಸ್. ಈ ಸಲ ಅಂದರೆ ಆಲ್ಮೋಸ್ಟ್ ಒಂದು ನಿಮಿಷ ಹೇಳ್ತೀನಿ. ಈ ಡ್ರೆಸ್ನ ತೊಗೊಂಡು 1 year ಆಗಿದೆ ಆಯಿತಾ. ನೀವು ನೋಡ್ಬೋದು, ಪ್ರೈಸ್ ಟ್ಯಾಗ್ ಕೂಡ ನಾನು ತೆಗ್ದಿಲ್ಲ. 1600 ಇದೆ. ಇದು 1 year ಮೇಲೆ ಆಯಿತು ಇದು ತೊಗೊಂಡು. ಈ ಥರ ಬರುತ್ತೆ ಸ್ಲೀವ್ಸ್. ಇದು ಎಕ್ಸ್ಪ್ಯಾಂಡ್ ಆಗುತ್ತೆ, ಲೆಂತ್ ಮಾತ್ರ ನೀಗಿನ ಕೆಳಗೆ ನೀ ಲೆಂತ್ ಇದೆ. ಇದು ನೀ ಲೆಂತ್ ಬರುತ್ತೆ, ಇಷ್ಟುದ್ದ ಇದೆ. ಕಲರ್ ಲೈಟ್ ಪರ್ಪಲ್, ಜಾಸ್ತಿ ಡಾರ್ಕ್ ಇಲ್ಲ, ಲೈಟ್ ಪರ್ಪಲ್. ಇದು ನನಗೇನಕ್ಕೆ ಇಷ್ಟ ಆಯಿತು ಅಂದರೆ, ನಾನು ಈ ವೈಟ್ ಶರ್ಟ್ನ ತೊಗೊಂಡಿದ್ದೆ ಆಯಿತಾ. ಇದು ಒಂದು ಸಲನೂ ಹಾಕೇ ಇಲ್ಲ. ಈ ವೈಟ್ ಶರ್ಟ್ನ ತೊಗೊಂಡಿದ್ದೆ. ಇದು ನಾನು ಆ್ಯಕ್ಚುಲಿ ತರಿಸಿರೋದು ಆಜಿಯೋಯಿಂದ. ಇದು 1600 ಇದೆ. ಇಷ್ಟೊಂದು ಪ್ರೈಸ್ ಇಲ್ಲ ಆಜಿಯೋದಲ್ಲಿ. ನನಗೆ ಆಫರಲ್ಲಿ ಸಿಕ್ಕಿದ್ದು. ನಾನು ಮೆನ್ಷನ್ ಮಾಡಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ನೀವು, ನಾನು ಲಿಂಕ್ನ ಹಾಕಿರ್ತೀನಿ. ಇದು ಆಜಿಯೋಯಿಂದ. ಈ ಶರ್ಟ್ ಮೀಶೋಯಿಂದ ತೊಗೊಂಡಿದ್ದು ಈ ಶರ್ಟ್ನ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದು ಮಟೀರಿಯಲ್. ಇದು ಕಾಂಬಿನೇಷನ್ ಮಾತ್ರ ಮಸ್ತ್ ಕಾಣಿಸುತ್ತೆ. ಇದು ಒಂದು ಡ್ರೆಸ್ಸಾ. ಇದನ್ನು ಹಾಕೋಕ್ಕೆ ನನಗೆ ಟೈಮ್ ಬಂದಿಲ್ಲ. ಸೊ ಯಾವಾಗಾದರೂ ವೇರ್ ಮಾಡಿದ್ರೆ ನಾನು ಫೋಟೋನ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಾಯಿದ್ರೆ ನಾನು ಫೋಟೋನ ಹಾಕಿರ್ತೀನಿ, ನೀವು ನೋಡ್ಬೋದು. ನೆಕ್ಸ್ಟ್ ಒನ್, ಇದು ನಾನು ಆಲ್ರೆಡಿ ಲಾಸ್ಟ್ ಗೋವಾಗೆ ಹೋದಾಗ ನಾನು ಹಾಕಿದ್ದೆ. ತುಂಬ ಜನ ಅವಾಗ ಕೇಳಿದ್ರಿ ನನಗೆ ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಇನ್ಸ್ಟಾಗ್ರಾಮಲ್ಲಿ. ನಾನು DMಸ್ಗೆ ರಿಪ್ಲೈ ಮಾಡಿರಲ್ಲ. ಸೊ ಫ್ಲೋರಲ್ ಪ್ರಿಂಟ್ ಇದೆ. ಸೀರಿಯಸ್ಲಿ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಈ ಡ್ರೆಸ್ ಅಂದರೆ, ಅಂಬ್ರೆಲಾ ಬರುತ್ತೆ ಕೆಳಗಡೆ. ಇದು ಆ್ಯಕ್ಚುಲಿ ಬ್ಯಾಕ್ಲೆಸ್. ಇದು ಹಿಂಗೆ ಅಂದರೆ ಇಲ್ಲಿ ಮತ್ತು ಇಲ್ಲಿ ಕೊಟ್ಟಿದ್ದಾರಲ್ವ, ಇದೆರಡನ್ನ ಟೈ ಮಾಡ್ಕೊಳ್ಳೋದು. ಬೋ ಥರ ಟೈ ಮಾಡಿಕೊಂಡ್ರೆ ಸೊ ಸಖತ್ತಾಗಿ ಕಾಣಿಸುತ್ತೆ. ಇದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು 350 ಪೇ ಮಾಡಿಲ್ಲ ಅಂತ ಅನಿಸುತ್ತೆ. ಒನ್ ಟೈಮ್ ಅಲ್ಲ, ಒಂದು ಸಲ ಹಾಕಿದ್ರೆ ಮತ್ತೆ ಹಾಕಲ್ಲ ಅಂತ. ಬಟ್ ಸೀರಿಯಸ್ಲಿ ಎಷ್ಟು ಸಖತ್ತಾಗಿದೆ, ನೀವೇ ನೋಡಿ ಮಟೀರಿಯಲ್. ನೆಕ್ಸ್ಟ್ ಡ್ರೆಸ್ಸು ಇದು ಎಷ್ಟು ಜನ ಕೇಳಿದ್ದೀರಾ ಅಂದರೆ, ನಾನು ತುಂಬ ಜನಕ್ಕೆ ಆಲ್ರೆಡಿ ಲಿಂಕ್ ಕೂಡ ಶೇರ್ ಮಾಡಿದ್ದೆ. ಈ ಡ್ರೆಸ್ ಇದ್ರದ್ದು ನಾನು ಫೋಟೋ ಶೂಟ್ ಮಾಡಿಸಿದ್ದೆ ಅಲ್ಲ, ಇಲ್ಲಿ ಸೈಡ್ ಓಪನ್ ಇದೆ.
ಕೆಳಗಡೆ ಇದು ಕಲರ್ ಅಷ್ಟೇ ಎಷ್ಟು ಮಸ್ತ್ ಇದೆ ಕಲರ್ ಅಂದರೆ, ಮತ್ತು ಪ್ರಿಟ್ಟಿಯಾಗಿ ಕ್ಯೂಟಾಗಿ ಕಾಣಿಸ್ತಾರೆ ವೇರ್ ಮಾಡಿದ್ರೆ. ಸ್ಲೀವ್ಸ್ ಈ ಥರ ಇದೆ, ಜಾಸ್ತಿ ಲೆಂತು ಇಲ್ಲ, ಕ್ಯೂಟಾಗಿ ಪ್ರಿಟಿ ಡಾಲ್ ಥರ ಕಾಣಿಸ್ತಾರೆ. ಇದು ನಾನು ಮಿಂತ್ರಾಯಿಂದ ಪರ್ಚೇಸ್ ಮಾಡಿದ್ದು. ಇದು ಪ್ರೈಸ್ ನಂಗೆ ನೆನಪಿಲ್ಲ. ನನ್ನ ಹತ್ರ ಇದಿದೆ, ಲೈಕ್ ಆರ್ಡರ್ ಹಿಸ್ಟ್ರಿ ಇರುತ್ತೆ ಅಲ್ವಾ, ನಾನು ಅದನ್ನು ನಿಮ್ಗೆ ಹಾಕಿರ್ತೀನಿ. ಬೈ ಮಾಡ್ತೀನಿ ಅಂದರೆ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಒನ್ ಇದು ವೈಟ್ ಫ್ರಾಕ್. ಇದು ನಾನು ಒಂದೇ ಸಲ ಹಾಕಿರೋದು, ಅದು ಫೋಟೋಶೂಟ್ಗೆ. ಅದಾದಮೇಲೆ ನಾನು ಹಾಕೇ ಇಲ್ಲ. ಬ್ಯಾಕಲ್ಲಿ ಈ ಥರ ಜಿಪ್ ಬರುತ್ತೆ, ಬ್ಯಾಕಲ್ಲಿ ಈ ಥರ. ಸ್ಲೀವ್ಸು ಅಷ್ಟೇ ಈ ಥರ ಬಫಾಗಿ ಚೆನ್ನಾಗಿ. ಈ ಥರ ಡ್ರೆಸ್ಸಸ್ ಎಲ್ಲ ಏನಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಸ್ಪಿನ್ಸ್ ಡೇ ಪಾರ್ಟಿಗೆ, ಬ್ರೈಡ್ ಟು ಬಿ, ಆ ಥರದಕ್ಕೆಲ್ಲ ಫುಲ್ ಕ್ಯೂಟ್ ಅಂತ ಅನಿಸುತ್ತೆ. ನನ್ನ ಬರ್ಡೇ ಇತ್ತು ಅನ್ನೋ ರೀಸನ್ಗೆ ನಾನು ಫೋಟೋಶೂಟ್ಗೆ ಅಂತ ಈ ಫ್ರಾಕ್ನ ತೊಗೊಂಡಿದ್ದು. ಮತ್ತು ಎಲ್ಲೂ ಹಾಕೋಕ್ಕೆ ಹಾಗೇ ಇಲ್ಲ, ಮತ್ತು ಎಲ್ಲೂ ಹಾಕೋದು ಇಲ್ಲ ಅನಿಸುತ್ತೆ. ಸೊ ನೆಕ್ಸ್ಟು ಈ ಡ್ರೆಸ್ನ ನಾನು ಏನಕ್ಕೆ ಪರ್ಚೇಸ್ ಮಾಡಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಲಾಸ್ಟು ನಾನು ನವೆಂಬರಲ್ಲಿ ಗೋವಾಗೆ ಹೋಗಿದ್ದೆ ಅಲ್ಲ, ಸೊ ಅವಾಗ ತೊಗೊಂಡಿದ್ದು. ಬಟ್ ಗೋವಾಗೂ ತೊಗೊಂಡೋಗಿದ್ದೀನಿ, ಬಟ್ ನಾನು ಹಾಕೇ ಇಲ್ಲ. ನಾನು ಏನಕ್ಕೆ ಪರ್ಚೇಸ್ ಮಾಡಿದೆ ಈ ಕಲರ್ ಅಂತಲೂ ನಂಗೆ ಗೊತ್ತಿಲ್ಲ. ಅದರಲ್ಲಿ ಸ್ವಲ್ಪ ಲೈಟ್ ಕಲರ್ ಇತ್ತು. ನಿಮ್ಗೆ ಎಷ್ಟು ಡಾರ್ಕ್ ಕಾಣಿಸ್ತಾ ಇದೆ ಅಷ್ಟೇ ಡಾರ್ಕ್ ಇದೆ. ಈ ಥರ ಅಂಬ್ರೆಲ್ಲ ಇದೆ ಕೆಳಗಡೆ, ಬಟ್ ಹಾಕಿದ್ರೆ ಮಾತ್ರ ಸೂಪರ್ ಕ್ಯೂಟಾಗಿ ಕಾಣುತ್ತೆ. ನಿಯಾನ್ ಕಲರ್ ನನಗೆ ಒನ್ ಟೈಮಲ್ಲಿ ನಿಯಾನ್ ಮೇಲೆ ಸಿಕ್ಕಾಬಟ್ಟೆ ಲವ್ ಆಗಿತ್ತು. ಸೊ ಇದು ನಾನು ತೊಗೊಂಡಿದ್ದು ಮಿಂತ್ರಾಯಿಂದ. ಇದು ತೊಗೊಂಡು ಆಲ್ಮೋಸ್ಟ್ 8 to 9 months ಆಗಿದೆ. ಇದನ್ನು ಒಂದ್ಸಲನೂ ಹಾಕಿಲ್ಲ. ಒಂದ್ಸಲ ಫೋಟೋಶೂಟ್ಗೆ ಅಂತ ಹಾಕಿದ್ದೆ, ಒಂದು 3 to 4 ಪಿಕ್ಸ್ ತೆಗ್ಸ್ಕೊಂಡಿದ್ದೀನಿ ಅಷ್ಟೇ. ಅದಾದ್ಮೇಲೆ ಮತ್ತೆ ನಾನು ಹಾಕೇ ಇಲ್ಲ ಇದನ್ನು. ಈ ಡ್ರೆಸ್ನ ನಾನು ಗೋವಾಗೆ ಹೋಗ್ಬೇಕಾದ್ರೆ ಪರ್ಚೇಸ್ ಮಾಡಿದ್ದು. ಪಾರ್ಟಿ ವೇರ್. ಮುಂದೆ ಇದು ಈ ಥರ ಶೇಪಲ್ಲಿದೆ. ವೇಟ್, ಇದು ಸ್ಯಾಟಿನ್ ಮೆಟೀರಿಯಲ್ ಆಯಿತಾ, ಫುಲ್ ಸ್ಕಿನ್ ಫಿಟ್ ಇದೆ ಇದು. ಬಟ್ ನನಗೆ ಸ್ವಲ್ಪ ಲೂಸ್ ಆಗುತ್ತೆ. ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತಂದರೆ, ಪಾರ್ಸಲ್ ಬಂದ್ಬಿಟ್ಟು ಒಂದು 10 days ಆದಮೇಲೆ ನಾನು ಇದನ್ನು ಅನ್ಪ್ಯಾಕ್ ಮಾಡಿದ್ದು. ಸೊ ಅದಕ್ಕೆ ನನಗೆ ಸೈಜ್ ಸ್ವಲ್ಪ ಇಶ್ಯೂ ಆಯಿತು, ಬ್ಯುಸಿ ಇದ್ದೆ, ಸೊ ಓಪನ್ ಮಾಡಿರಲಿಲ್ಲ. ಇದು ಸ್ಲೀವ್ಸು ಅಷ್ಟೇ ನನಗೆ ಸ್ವಲ್ಪ ಲೂಸ್ ಆಗುತ್ತೆ. ಆ ರೀಸನ್ಗೆ ನಾನು ಹಾಕೇ ಇಲ್ಲ ಎಲ್ಲೂ. ಇದನ್ನು ಹಾಕೋಕ್ಕೆ ನಾನು ಟೈಮ್ ಬಂದಿಲ್ಲ. ಬಟ್ ಒಂದು ರೀಲ್ಸ್ ಮಾಡಿದ್ದೀನಿ ನಾನು ಈ ಡ್ರೆಸ್ ಹಾಕ್ಬಿಟ್ಟು. ಔಟ್ಸೈಡ್ ನಾನು ಎಲ್ಲೂ ಹಾಕಿಲ್ಲ, ಬಟ್ ಮೆಟೀರಿಯಲ್ ಒಂದು ಸಖತ್ತಾಗಿದೆ. ಇಷ್ಟೇ, ಹಿಂಗೆ ಆಗೋದು ಯಾವಾಗಲೂ. ಎಷ್ಟು ಡಿಸ್ಟರ್ಬೆನ್ಸ್ ಮಾಡ್ತಾರೆ ನಾನು ವಿಡಿಯೋ ಮಾಡಬೇಕಾದ್ರೆ ಅಂದರೆ. ನಾನು ಏನಕ್ಕೆ ಇಷ್ಟು ಪರ್ಟಿಕ್ಯುಲರಾಗಿ ಈ ಡ್ರೆಸ್ನೇ ಚೂಸ್ ಮಾಡಿಕೊಂಡೆ ಅಂತ ಅಂದರೆ, ಈ ಡ್ರೆಸ್ಸಸ್ಗಳು ಫೋಟೋಶೂಟ್ಗೆ ಅವ್ರ ವೆಕೇಷನ್ಸ್ಗೆ ತುಂಬ ಸಖತ್ತಾಗಿ ಸೂಟ್ ಆಗುತ್ತೆ. ಆ ರೀಸನ್ಗೆ ನಾನು ಈ 6 ಪೇರ್ಸ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಕೆಲವ್ರಿಗೆ ಸಿಂಪಲ್ಲಾಗಿದ್ದರೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಫ್ಲೋರಲ್ ಪ್ರಿಂಟ್ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಮಟೀರಿಯಲ್ ಕಾಟನ್ ಆಗಿರಬೇಕು, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ನನಗೆ ಸಿಂಪಲ್ಲಾಗಿರಬೇಕು, ಪ್ಲೈನ್ ಆಗಿರಬೇಕು, ಮಟೀರಿಯಲ್ ನನಗೆ ಕಂಫರ್ಟಬಲ್ ಅನಿಸ್ಬೇಕು. ಆ ಥರ ಇದ್ದರೆ ಮಾತ್ರ ನಾನು ಹಾಕೋದು. ಇನ್ ಕೇಸ್ ಆ ಥರ ಇದ್ದರೆ ಮಾತ್ರ ನಾನು ಹಾಕೋದು. ಇನ್ ಕೇಸ್ ತೊಗೊಂಡು ಇಟ್ಟಿರೋದು ಕೂಡ ತುಂಬ ಹಾಗೆ ಇದೆ. ಇವನ್ ನಾನು ಪಾರ್ಸಲ್ ಬಂದರೆ ನಾನು ಓಪನ್ ಮಾಡೋದೇ ಇಲ್ಲ. ಇನ್ನೇನು ಚೆನ್ನಾಗಿ ಬಂದಿರುತ್ತೆ ಬಿಡು, ಇನ್ನೇನು ನಾನು ಹಾಕೋ ಟೈಮಲ್ಲಿ ನಾನು ಓಪನ್ ಮಾಡ್ತೀನಿ. ಅದು ಒಂದು ನನಗೆ ಮೈನಸ್ಸು. ಆ ರೀಸನ್ಗೆ ಅದೊಂದು ನನಗೆ ಮೈನಸ್ಸು. ಸೊ ತೊಗೊಂಡು ತುಂಬ ಹಾಗೆ ಇಟ್ಟಿರೋದು ಕೂಡ ಇದೆ. ಆಮೇಲೆ ನಾನು ಯೂಶ್ವಲಾಗಿ ಟ್ರಾವೆಲ್ ಮಾಡ್ತೀನಿ ಅಂತ ಅಂದರೆ 1 ಪೀಸಸ್ ನಾನು ಕಾಟನ್ದೇ ಹಾಕೋದು. ಅದು ಆಲ್ರೆಡಿ ನಾನು ನಿಮ್ಗೆ ತೋರಿಸಿದ್ದೀನಿ. ಇನ್ನೂ ಮಿಕ್ಕಿದ್ದು ಸ್ವಲ್ಪ ಇದೆ, ಅದನ್ನು ಯಾವಾಗಾದರೂ ನೆಕ್ಸ್ಟು ಕಮಿಂಗ್ ವ್ಲಾಗ್ಸಲ್ಲಿ ನಾನು ತೋರಿಸ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.